ಸೀನಾ ಏನು ಗೈಸ್ ನಮ್ಮತ್ತೆ ನಂಗೆ 50,000 ರೂಪಾಯಿ ಕೊಟ್ಟಿದ್ದಾರೆ. ಓ ಮೋಸ ಮಾಡೋಟ ಏಮಂತ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೇಟ್ ನೀನ್ ಆಫ್ ಕಟ್ ಮಾಡಿ. ಸರಿ ಸರಿ ಕಟ್ ಕಟ್ ಗಲ್ಸ್ ಹೇಳ್ರೆ ಒನ್ ಸೆಕೆಂಡ್. ಸುನಾಮಿ ಬಂದ್ ನಿಲ್ ಸುತ್ಕೊಂಡು ಹೋಗ. ಯಾರು ಗೈಸ್ ಯಾರು ಹೇಳ್ತಾರ ನಾನು ಹೇಳ್ತೀನಿ. ಗೈಸ್ ಸಂಧ್ಯಾ ಗೈಸ್ ಇವತ್ತು ನಾನ್ ಮಾಡ್ತಾ ಇದೀನಿ. ಗೈಸ್ ಇವತ್ತು ಯಾಕೋ ಶಕುನ್ ಚಲೋ ಇಲ್ಲ ಅನ್ಸ್ತೈತಿ. ಇರ್ರೆ ಗೈಸ್ ಇವತ್ತು ನಾವು ಮಾಡ್ತಾ ಇದೀವಿ ಬಾರ್ಬಿಕ್ಯೂ, ವೆಜ್ ಬಾರ್ಬಿಕ್ಯೂ ಮಾಡ್ತಾ ಇದೀವಿ ಬಿಕಾಸ್ ಆಫ್ ಶ್ರಾವಣ ಮಾಸ. ಇಲ್ಲಿದೆ ಕೆಂಡ, ಬೆಂಕಿ ಹಚ್ಚಕ್ ರೆಡಿ ನಮ್ ಪವಿ ಪಿಂಡ ಕರೆಕ್ಟ್. ಇಲ್ಲಿದೆ ಕೆಂಡ, ಬೆಂಕಿ ಹಚ್ಚಕ್ ರೆಡಿ ಇದ್ದಾರೆ ನಮ್ ದಂಡ ಪಿಂಡ. ನಾನು ಮಾಡ್ತಾ ಇಲ್ಲ. 1 2 3 ಸ್ಟಾರ್ಟ್. ಅಯ್ಯ ಏನಾಯ್ತು ಇದೇನಾಯ್ತು. ಒಳ್ಳೆ ಮನ್ಸಿಂದ ದೀಪ ಹಚ್ಬೇಕು ಪವಿ. ಗೈಸ್ ಈ ಒಂದು ಫೈರ್ ಕ್ರಾಮ್ಗೆ ಫೈರ್ ಉದ್ಘಾಟನೆ ಫೈರ್ ಉದ್ಘಾಟನೆ. ದೀಪ ಹಚ್ಚದ್ ಬೇರೆ, ಅದನ್ನ ಬೆಂಕಿ ಅಂದ್ರೆ ಇವಳು ಬೆಂಕಿ ಹಚ್ಚೋಲ್ಲ, ದೀಪ ಹಚ್ಚೋಳು. ಸೈಡ್ ಹೋಗು. ನಿನಗೆ ಜಾಸ್ತಿ ಆಗಿದೆ. ಇಲ್ಲಿ ನೋಡಿ ಬೆಂಕಿ ಹಚ್ಚೋನು ಕರೆಕ್ಟ್ ಬೆಂಕಿ ಹಚ್ಚು. ಇಲ್ಲ ನಾನು ನಿನ್ಗೆ ಕೊಡ್ತೀನಿ ಹಚ್ಚುವಂತೆ. ಈ ಒಂದು ಫೈರ್ ಬಾರ್ಬಿಕ್ಯೂಗೆ ಏನೆಲ್ಲ ರೆಡಿ ಇದೆ, ಏನೆಲ್ಲ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಮುಂಚೆ ನಂಗೆ ಇಲ್ಲಿ ಬೆಂಕಿ ಹಚ್ಚೋದ್ ನೋಡೋದು ಇಷ್ಟ ಗೈಸ್. ಸೀಮೆಣ್ಣೆ ಹಾಕ್ತಾರೆ, ಕೆರೋಸಿನ್ ಅಂತಾರೆ ಗೈಸ್, ಕೆರೋಸಿನ್. ಇವಾಗ ಪವಿ ಹಚ್ಚುತ್ತಾರೆ, ಬೆಂಕಿ ಹಚ್ಚುತ್ತಾರೆ. ಬಿಸಿ ಆಗೋಯ್ತು ಫೋನ್. ಫೈರ್ ಪ್ರೂಫ್ ಅಲ್ಲ ಇದು, ವೇಸ್ಟ್ ಇದು. ಸುಮ್ ಕುತ್ಕೋ ಹೋಗಲೇ ಏ ಮೂದೇವಿ ಹೋಗಲೇ. ಇದನ್ನ ನಾವು ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಎಸ್ ಈ ದಂಡಪಿಂಡ ತೊಳಗ್ತಾವಳೆ ರಷ್ಯಾಗೆ. ಇವಳು ರಷ್ಯಾಗೆ ಹೋಗ್ತಾವಳೆ. ಅದಕ್ಕಿಂತ ಮುಂಚೆ ವಿ ನೀಡ್ ಟು ಸ್ಪೆಂಡ್ ಸಮ್ ಗುಡ್ ಟೈಮ್ ವಿತ್ ದಿಸ್ ಲೇಡಿ ಸೋಡಾ ಬುಡ್ಡಿ. ಅದಕ್ಕೋಸ್ಕರ ನಾವ್ ಇದನ್ನ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಆ ಕಡೆ ಇಕ್ತಿಯಾ ಗೈಸ್? ನನ್ನ ತಂಗಿ ಏನು ಎಡಿಟ್ ಮಾಡ್ತಾಳೆ. ಓ ಕ್ರೇಜಿ, ನಂಗೆ ಆ ಕ್ಲಿಪ್ ಕಳಿಸ್ಬಿಡು. ಗೈಸ್ ಇದನ್ನೆಲ್ಲ ತುಂಬಾ ಕಷ್ಟಪಟ್ಟು ಮಾಡ್ತಿರೋದು ನಮ್ಮ ಸೀನಾ ಅವರು. ಇವ್ರಿಗೆ ನಮ್ಮ ಮನಪೂರ್ವಕ ಇರೋ ಧನ್ಯವಾದಗಳು. ಗೈಸ್ ಅದೇನ್ ಗೊತ್ತಾ, ಇವಾಗ ಖರ್ಚಾಗಿರೋದು 2,000 ರೂಪಾಯಿ ಅಂತೆ. 23ನೇ ತಾರೀಕು ನಾನ್ ವೆಜ್ ಮಾಡ್ತಾರಂತೆ, ಅದಕ್ಕೆ 10,000 ರೂಪಾಯಿ ಖರ್ಚಾಗುತ್ತಂತೆ. ಅದು ನಂದಂತೆ. ನಿನ್ಗೇನೆ ನೀನ್ ಎಲ್ಲದಕ್ಕೂ ಅನ್ನು. ಇವಳು ಮಮ್ಮಿ ನೋಡ್ಬಾ ಕಾಲಲ್ಲೆಲ್ಲ ಓದಿದ್ದಾವಳೆ. ವರ್ಷಿತ ರಷ್ಯಾದಿಂದ ಬಂದಾಗಿಂದ ನನ್ನ ಬ್ಯಾಂಕಲ್ಲಿರೋ ಪೈಸಾ ಎಲ್ಲ ಖಾಲಿ 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 ಆಗ್ತಿದೆ. ವರ್ಷಿತಾ ಸ್ವಲ್ಪ ನಿನ್ ಮುಖ ಇತ್ತಮ್ಮ. ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಪ್ಲೀಸ್ ರಷ್ಯಾಗ್ ಬೇಗ ತೊಳಗೆ. ಅಷ್ಟ್ ದಿನ ಎಲ್ಲ ಇರ್ಬೇಡ, ನನ್ ಕೈಲಿ ಆಗಲ್ಲ ಅಷ್ಟ. ನನ್ ಬ್ಯಾಂಕಲ್ಲಿ ಕಾಸಿಲ್ಲ. ಪ್ಲೀಸ್ ಬಿಡು, ಹೋಗ್ತೀನಿ ಬೇಗ ಹೋಗುಷ್ಟ. ನಮ್ ರಷ್ಯಾ ಬಂದಾಗಿಂದ ನನ್ನ ಅಕೌಂಟ್ ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ನಾನು ಪವಿಗೆ ಎಕ್ಸಾಮ್ ಗೈಸ್, ಎಕ್ಸಾಮ್ ಇದ್ರು ನೋಡಿ ಎಂಜಾಯ್ ಮಾಡ್ತಾಳೆ. ದಟ್ ಇಸ್ ಪವಿ. ಕರ್ಪೂರ ತಗೊಂಬ ಅಂದ್ರೆ ಸಾಂಬ್ರಾಣಿ ತಂದಿದ್ದೆ. ಕರ್ಪೂರ ತಾನೇ ಕೇಳ್ಬೇಕು. ಇಬ್ರು ಇಂಟೆಲಿಜೆಂಟ್ಸ್ಗಳು. ನಾನು ಏನ್ ಎಕ್ಸಾಮ್ ಪವಿ? ಕೆಮಿಸ್ಟ್ರಿ, ಇಂಗ್ಲಿಷ್. ಅಷ್ಟು ಓದಿದ್ಯಾ? ಹುಷಲ್ಲ ಬಾಯಿಲ್ ಎಷ್ಟು ಓದಿದ್ಯಾ ಹೇಳು. 3 ಲೆಸನ್. ಇನ್ನ 2 ಲೆಸನ್ ಯಾವಾಗ ಓದ್ತೀಯಾ? ನೈಟ್. ಅವಳು ಓದ್ತಾಳೆ, ಅವಳು ಮುಖ ನೋಡಿ ಅವಳ್ದು. ಓದ್ಕೊ ಹೋಗಿ. ಇವಾಗ ಏನ್ ಕೆಲ್ಸ ನಿನ್ಗೆ? ನೋಡ್ತಾ ಇದೀನಿ. ಬೆಂಕಿ ಹಚ್ಚಕ್ಕಂತಾನೆ ಕಾಯ್ತಾವಳು ನಮ್ ಪವಿ. ಬಿಡು. ಸಾಮಾನ್ಯವಾಗಿ ರೆಗ್ಯುಲರ್ ಆಗಿ ಹೋಟ್ಲಿಕ್ಕೆ ಅವರು ಸರಿ ಏನೋ ಹೇಳ್ತಾ ಇದ್ದಾರೆ. 1 ನಿಮಿಷ ಕಾರ್ಪೊರೇಟ್ ಮಾಡು. ನಾನು ಮಾಡ್ಕೊಡ್ತೀನಿ.
ಈ ರಷ್ಯಾ ಎಲ್ಲರ ಹತ್ರನು ಭಿಕ್ಷೆ ಬೇಡ್ತೀಯಲ್ಲ, ಅಫಿಷಿಯಲ್ ಭಿಕ್ಷೆ. ಅಫಿಷಿಯಲ್ ಭಿಕಾರಿ ಅಂತ ಹೇಳ್ತಾಳೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಜನರಲ್ ಆಗಿ ಹೋಟ್ಲುಗಳಲ್ಲಿ ಅಭ್ಯಾಸ ಇರೋದಕ್ಕೆ ಹಿಂಗ್ ಅಂಟಿಸ್ಬಿಟ್ಟು ಹಂಗೆ ಕಾಯಿಸ್ಬಿಡ್ತಾರೆ. ಅದರಿಂದ ನಾವು ಫಸ್ಟ್ ಟೈಮ್ ಮಾಡ್ತಾ ಇದೀವಿ. ಪರ್ಫೆಕ್ಟ್ ಆಗಬೇಕು ಅಂತ ಆಲ್ಟರ್ನೇಟಿವ್ ಬಳಸ್ತಾ ಇದೀವಿ. ಈ ಕಡೆ ಕರ್ಪೂರ ಹಾಕಿದೀವಿ. ಕರ್ಪೂರ ಅಂಟಿಸೋದಕ್ಕೆ ಯಾಕೆ ಡಿಲೇ ಮಾಡ್ತಾ ಇದ್ದೀವಿ? ಕರೆಕ್ಟ್ ಟೈಮ್ ವೇಟ್ ಮಾಡ್ತಾ ಇದ್ದೀವಿ. ನಮ್ಗೆ ನಂಗೆ ನೋಡ್ತೀವಿ ಒಂದು ಪೀಸ್ ಎಕ್ಸ್ಟ್ರಾ ತಿನ್ಬಿಡೋ ಬೇಜಾರಿಲ್ಲ. ಆದ್ರೆ ಹಂಗೆಲ್ಲ ನೋಡ್ಬೇಡ, ನಿನ್ಸಿನ ಗುಳ್ಳೆ ಬರುತ್ತೆ. ನಿಂದೇನೋ ಸ್ಕ್ರಾಪ್ ಮುಖ ಬರಲ್ಲ. ಅವ್ನು ನೋಡು ಸುಂದರ. ಇದನ್ನ ಈಗ ಉರಿ ಅಂಟ್ಕೊಳಕ್ಕೆ ತುಂಬಾ ಕಷ್ಟ ಪಡ್ತಿದ್ದಾರೆ ಗೈಸ್. ಆ ಬೆಂಕಿ ಹಚ್ಕೊಳಕ್ಕೆ ಕಿಡಿ ಒಂದ್ಸರಿ ಕಿಡಿ ಹಚ್ಚಕ್ಕೋಸ್ಕರ ಕಾಯ್ತವ್ರೆ. ಎಷ್ಟು ಸೀನ ಇದು? 60 ರೂಪಾಯಿ ಹರಸಾಹಸ ಪಡ್ತವ್ರೆ ಗೈಸ್ ನಮ್ಮ ಹುಡುಗರು. $10 ಅಯ್ಯೋ ಸೀನಾ ಏನೋ ಇದ್ರೊಳಗಡೆ ಉರಿಯೋದ್ ಬಟ್ಟು ಇಲ್ಲಿ ಆಚೆ ಉರಿಸ್ತಾ ಇದೀವಿ. ಯಾವಾಗ್ಲೂ ಹೆಂಗ್ ಎದ್ವಿ ಗೊತ್ತಾ ಎಲ್ರು? ಯಪ್ಪ ನಿಮ್ ಸ್ವಲ್ಪ ಕರೆಕ್ಟಾಗಿ ರೆಕಾರ್ಡ್ ಮಾಡಿದ್ರೆ ಮುಟ್ಟಿರ್ತಿದ್ದು ಅಲ್ಲೇ ತಕ್ಕ ಮುಗಿಯೋದು ಗೈಸ್, ಈ ತರ ಎಲ್ಲ ಮಾಡಕ್ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ. ನಾನ್ ಮಾಡಿಲ್ಲ, ಭಯನೇ ಆಗೋಯ್ತು. ಓ ಮೈ ಗಾಡ್. ಅಮ್ಮ ಏನಾಗಿಲ್ಲಮ್ಮ, ಚಪಾತಿ ಸರಿ ಬಾಯ್. ಅನ್ಕೊಂಡೆ ಇನ್ನು ಉಯ್ಬೇಕಾದ್ರೆ ಅನ್ಕೊಂಡೆ ಯಾವ್ದೋ ಪೆಟ್ರೋಲ್ ಬಂಕ್ ಎಲ್ಲ ಸೀನ್ ತರ ಇಲ್ಲೇ ಇಲ್ಲೆಲ್ಲ ಕರೆ ಉಳ್ಕೊಂಡ್ಬಿಡ್ತು. ಬೇಕಾದ್ರೆ ವರ್ಕ್ ಆಗುತ್ತೆ ಅನ್ಸುತ್ತೆ. ಏನಂತೀಯ? ಇನ್ನು ಸೈನ್ ಕ್ರಾಸ್ಗಳೆಲ್ಲ ಬರ್ಕೊಂಡು ನೋಡೋದು ಯಾವ ನಾನ್ ದೂರ ಇಡ್ತೀನಪ್ಪ. ನಾನು ಬೆಂಕಿ ಯಾರೋ ಒಬ್ರು ಹಚ್ರೋ ಇವತ್ ನಾವ್ ತಿಂದಂಗೆ. ಮತ್ತೆ ದಗ್ಗನ್ಸ್ಬಿಟ್ಟಿರೋ. ಮೆತ್ತಗಾಕೆ ಸೈಕೋ. ತುಂಬಾ ರಸಹಾಸ ಪಟ್ಟಿ ಇದನ್ನ ಉರಿಯಕ್ಕೆ. ಇದು ಅಷ್ಟೊಂದು ಬೇಡ ಅನ್ಸುತ್ತೆ. ನಾವು ಕೆಳಗಡೆಯಿಂದ ಗಾಳಿ ಬಿಡಬೇಕು. ಅದೇನ್ ಸೈನ್ಸ್ ಓದ್ತೀಯೋ ನೀನು? ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ. ಓದಿ ಬಿಟ್ಬಿಟ್ಟಿರೋದಲ್ಲ, ಇವಾಗ ಅದ್ರ ಬಗ್ಗೆ ಲೇಸ್ ಮಾತಾಡ್ಬೇಡ. ನೀನು ಅದಕ್ಕೆ ಹೋಗಿದ್ದು ನೀವೇ ಏನೇನೋ ಮಾಡ್ಬಿಟ್ಟಿದ್ದು. ಕುತ್ಕೋ. ಎಕ್ಸಾಮ್ ಒಂದು ನನ್ನ ತಂಗಿ ಟಾಪರ್. ನೆಕ್ಸ್ಟ್ ಅಪ್ಕಮಿಂಗ್ ಫಸ್ಟ್ ರ್ಯಾಂಕರ್ ನೋಡ್ಕೊಂಬಿಡಿ ಗೈಸ್. ಓದು. ಫೇಲ್ ಆಗದವ್ರುಂಟೆ ಚೊಂಬೇಶ್ವರ, ಪಾಸ್ ಆಗಿ ಏನ್ ಮಾಡ್ಲಿ ಒಂದೇ ಸಲ. ಇವಳು ಓದಲ್ಲ. ಯಾಕೆ ಅಂಕರಿಸ್ತೀಯ ಉಷಿತಾ? ನೀನು ಯಾವನ್ ಕೇಳ್ದವನೀಗ? ಓದ್ಕೋ. ನಾನು ಓದ್ಕೊಳ್ಳೋದ್ಬಿಟ್ಟು ಎಲ್ಲ ಕೆಲಸ ಮಾಡ್ತೀಯಾ? ಸುಂದರ ಬರ್ತಾನೀಗ. ಅವಳ ಮೂತಿ ಮೇಲೆ ಕ್ಯಾಮ್ರಾ ಇರ್ತದೆ, ಏನೋ ಮಾಡ್ತಾರೆ ಅವಳ ಮೂತಿ ಮೇಲೆ ಲಿಕ್ಕಿದ್ದೀನಿ ನೋಡು. ಇಂಗ್ಲಿಷ್ ಬುಕ್ ತಂದಿದ್ಯಾ? ಇಂಗ್ಲಿಷ್ ತಂದಿದ್ದೀನಿ. ನೀನು ಓದೆ. ಜನರು ಗೊತ್ತಾಗ್ಲಿ ನಮ್ಮ ಪವಿ ಓದ್ತಾಳೆ ಅಂತ. ಜಂಗಲ್ ಕತೆ ಗೊತ್ತು ನಿಮ್ಗೆ? ನಂಗೆ ಗೊತ್ತಿಲ್ಲ ಹೇಳಿ. ಇದು
ಇದು ಯಾರು ಬರೆದ ಕಥೆಯೋ ಪವಿಗಾರಿ ಬಂದ ವ್ಯಕ್ತೆಯೋ. ನಮ್ಮ ಪವಿಗೆ ಅವ್ನ ಪವಿ ಅಷ್ಟು ಚೆನ್ನಾಗಿ ಓದ್ತಾವಳೆ ಫಸ್ಟ್ ಟೈಮ್. ಅದಕ್ಕೆ ಯಾಕೆ ಸಿನ್ನೆ ನಾನೇ ಕೊಟ್ಕೊಂಡಿದ್ದೆ. ಏನ್ ಡೌ ಮಾಡ್ತೀಯಲ್ಲ ಏನ್ ತೇಜ? ನೀನ್ ಇಲ್ಲಿ ನೋಡ್ತಾ ಇಲ್ಲ, ನೀನು ಕೆಳಗಡೆ ಮೇಲೆ ಹೆಂಗ್ ಬಂದ್ ನೋಡು. ನನ್ ವಿಡಿಯೋ ಐತೆ ನೋಡ ಆಮೇಲೆ ಲಾಸ್ಟ್ ಅಲ್ಲಿ. ತಿನ್ನು ಪವಿ ತಿನ್ನು. ಅದೇ ತಿಂತಾನೆ ಇರ್ಬೇಡ, ಓದು ಸ್ವಲ್ಪ. ಕೆಂಡನ ಹೆಂಗೆ ಕೆಂಡ ಮಾಡ್ಬೇಕು ಅಂತ ಅರ್ಥ ಆಗ್ತೀರಾ? ಸೀನಾ ಅಂಡ್ ದಿಸ್ ಅಕ್ಕ ಹ್ಯಾಸ್ ಕಮ್ ಅಪ್ ವಿತ್ ನ್ಯೂ ಐಡಿಯಾ. ನಾಟ್ ಸೀನಾ, ಅಕ್ಕದು ಬ್ರಿಲಿಯಂಟ್ ಐಡಿಯಾ. ಅಕ್ಕ ನೋಡಿ ಒಳ್ಳೆ ಐಡಿಯಾ ಕೊಟ್ರು. ಆಕ್ಟಿಂಗ್ ಅನ್ಸಿರ್ಬೋದು. ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡು, ತೂತಾಗೊಡೆ ಯಾರ್ದೇ ಪ್ಯಾಂಟು ಏನಾಗಿಲ್ಲ ಮಾಡಿದ್ದು ನಿಂದಲ್ಲದೇನೆ ಪ್ಯಾಂಟ್ ಬಿಡು. ಎಲ್ಲ ಗೈಸ್ ಎಲ್ಲ ಕೆಂಪು ಹೋಗ್ಬಿಡಿದಿಲ್ಲ. ಆಲ್ ಡನ್ ಮಿಷನ್ ಸಕ್ಸಸ್ಫುಲ್. ಮುಕ್ಕಾಲ್ ಭಾಗ ಇವಾಗ ಇದ್ರ ಮೇಲೆ ಕಾಯಿಸ್ಕೊಂಡು ತಿನ್ನೋದಷ್ಟೇ. ಸೂಪರ್ ಆಗಿ ಅಕ್ಕ ಆಗ್ಲೇ ಮೇಲ್ ಬಂದ್ಬಿಟ್ಟಿದ್ರೆ ಟೆಕ್ನಿಕ್ ಇರಬೇಕು. ಅಕ್ಕ ಆಲ್ರೆಡಿ ಆಗ್ಲೇ ಮೇಲ್ ಬಂದ್ಬಿಟ್ಟಿದ್ರೆ ಇಷ್ಟೊಂದಾಗ್ಲೇ ಇದೀನಿ ರೆಡಿ ಆಗಿರೋದು. ನಾವು ಇಷ್ಟೊಂದಾಗ್ಲೇ 1 ಬೈಟ್ ಆದ್ರೂ ತಿಂತಾ ಇರ್ಬೇಕಾಗಿತ್ತು. ಓಕೆ ಗೈಸ್, ಯಾವ ಟೈಮ್ಗೆ ಏನೇನಾಗಬೇಕು ಜೀವನದಲ್ಲಿ ಅದೇ ಆಗುತ್ತೆ. ಎಲ್ಲರೂ ಫೈರ್ ಡ್ಯಾನ್ಸ್ ಆಡ್ಬೇಕು. ಬಂದೆ ಲಾಕಿ ಅದು ರಿವರ್ಸ್ ಹೊಡ್ಬಿಟ್ಟು ಬೆಂಕಿ ಯಾರ್ದಾದ್ರು ಪ್ರಾಣ ಹೋಗ್ಬಿಟ್ಟಿದ್ರೆ ಸಂಜೆನ ಜವಾಬ್ದಾರಿ ಆಗ್ತಾ ಇದ್ಲು ವಿಡಿಯೋ ಮಾಡಿದ್ದಕ್ಕೆ. ಇಲ್ಲ, ಇವ್ರದೆಲ್ಲ ಸೇರ್ಕೊಂಡು ನನ್ ಪ್ರಾಣನೇ ತೆಗಿತಿದ್ರು. ರೆಡಿ 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 ರೆಡಿ. ಇಲ್ಲಿ ಕೆಂಪಗೆ ಗುಂಡಿಗೈತೆ ಕೆಂಡ. ಕಾವು ಚೆನ್ನಾಗಿದೆ. ಕೈ ಇಟ್ರೆ ಬೊಬ್ಬೆನೂ ಬರುತ್ತೆ. ಇದೆಲ್ಲ ಹಿಂಗ್ ಚುಚ್ಚಿ 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 ರೋಸ್ಟ್ ಮಾಡ್ಬೇಕು. ಇದೆಲ್ಲ ಒಂದ್ ಕಡೆ ಆದ್ರೆ ಡಿಸ್ಟರ್ಬ್ ಮಾಡೋದು ಬೇಡ ಗೈಸ್. ಪಾಪ ನಾಳೆ ಪಾಸ್ ಆಗ್ಬಿಡ್ಲಿ ನನ್ನ ತಂಗಿ. ಇರೋ ಬರೋ ದೇವ್ರಿಗೆಲ್ಲ ಅರ್ಕೆ ಹೊತ್ಕೊಳ್ಳುದು ನಮ್ಮಮ್ಮ. ಅಷ್ಟು ಸೆಟ್ ಬಂದು ಪನ್ನೀರ್ ಹಾಕಿದ್ರು ಆಯ್ತಾ, ಎಲ್ಲ ಖಾಲಿ ಮಾಡ್ಬಿಟ್ರು. ಆಕ್ಚುಲಿ ಪವಿತ್ರ ನನಗೆ ಒಂದು ಪನ್ನೀರ್ ಕೊಟ್ಬಿಟ್ಟು ಶೇರ್ ಮಾಡ್ಕೊ ಅಂತ ಹೇಳಿದ್ಲು. ಅವ್ರು ಶೇರ್ ಮಾಡ್ಕೊ ಅಂತ ಹೇಳಿದಾಗ ನೆನಪಿಲ್ಲ ಆಯ್ತಾ, ಅದಕ್ಕೆ ನಾನು ತಿನ್ಕೊಂಡ್ಬಿಟ್ಟು ನನಗೂ ಹೊಟ್ಟೆಗೂ ಶೇರ್ ಮಾಡ್ಕೊಂಬಿಟ್ಟೆ. ಇವಾಗ ಮ್ಯಾಟ್ರ್ ಸಂಜೆ ಗೊತ್ತಾಗ್ಬಿಟ್ಟು ಸಂಜೆ ಕೋಪ ಮಾಡ್ಕೊಂಬಿಟ್ಟೆ. ಸಾರಿ ಸಂಜೆ ಫಿನಿಶ್. ನಾನು ಕೊಟ್ರೆ ಟೈಕಾಂಡೋನಲ್ಲಿ ನಾನು ಕ್ವಾಟ್ ಮಾಡು ಗೊತ್ತು ನಿಂಗೆ. ನನ್ನ ಬಲ್ಗೈನ ನಿನ್ ಕಾಲಲ್ಲಿ ಮುಖ್ಯ. ಬಲ್ಗಲ್ ಅಂತ ಸುಮ್ಮನೆ ಇದ್ದೀನಿ. ಸೊ ಫನಿ ಗೈಸ್. ಇವಾಗ ನಾನು ಇದನ್ನ ಮಾಡೋಕ್ಕಿಲ್ಲ, ಯಾರೋ ಗೊತ್ತಿದ್ದಾನೆ ಮಾಡ್ತೀನಿ. ಏನ್ ಮಾಡ್ಬೇಕು ಕೇಳಿಸಿ ನಾನು ಮಾಡ್ತೀನಿ. ನಾನಿವಾಗ ಇದನ್ನ ನಾನ್ ಮಾಡ್ತೀನಿ ಗೈಸ್. ಇವರೆಲ್ಲ ಆರಾಮಾಗಿ ಕುತ್ಕೊಳ್ಳಿ. ಇವಾಗ ನಾನ್ ಅಡ್ಗೆ ಮಾಡ್ತೀನಿ. ನಾನ್ ಜೊತೆಗೆ ಏನ್ ಮಾಡ್ತೀಯಾ? ನಾನು ತಿನ್ಬೇಕು ಅಂತ ಬಂದಿದ್ದೀನಿ, ಬಿಸಾಕ್ಬೇಕು ಅಂತ ಬಂದಿದ್ದೀನಿ. ನಾನ್ ಜೊತೆಗೆ ಏನ್ ಮಾಡ್ತೀಯಾ? ಕರಿಯೆ ಏನ್ ನಾನು ನಾನು ಮಾಡ್ತೀನಿ ಅನ್ಬಿಟ್ಟು ನಾನ್ ಜೊತೆ ಕರಿ ಯಾವ್ದು ಮಾಡ್ತೀಯಾ? ನಾನ್ ಮಾಡೋದು ಯಾರು? ಅದ್ ಹೆಂಗ್ ಹೇಳಿದ್ದು ನಾನು ಮಾಡ್ತೀನಿ ಅಂತ. ನಾನ್ ಯಾವಾಗ ನಾನ್ ಮಾಡ್ತೀನಿ ಅಂದೆ? ಮಾಡ್ತೀಯ ಅಂತ ನೀ ತಾನೇ ಹೇಳಿದ್ದು. ಇಷ್ಟು ಮಾತುಗಳನ್ನ ತಿಳಿಸ್ತಾ ಇದ್ದೀನಿ. ನೋಡೋ ಜನನ ಬಗ್ಗೆ ಜನ ಗೊತ್ತಾಗ್ತೀನಿ ಎಂತವಳು. ಗೈಸ್ ನಾನು ಹೇಳಿದ್ದು ನಾನು ಇದನ್ನ ಮಾಡ್ತೀನಿ ಅಂತ. ನಾನು ಮಾಡ್ತೀನಿ ಅಂದಿಲ್ಲ. ನಾನು ನಂಗೆ ಕನ್ಫ್ಯೂಸ್ ಮಾಡ್ತಾರೆ. ಕನ್ಫ್ಯೂಸ್ ಆಗೋಯ್ತು ನೋಡಿ. ಏನ್ ಹೇಳ್ತಿದ್ದೆ ಕ್ಲಾರಿಟಿ ನಿಮಗೆ ಇಲ್ಲ. ಅದೇನ್ ಮಾಡ್ತೀಯ ಲೈಫಲ್ಲಿ ನೀನು? ಬಿಸಿ ಐತೆ. Teja is a good worker. Teja is good husband material. ನೀನೇ ಮದುವೆ ಆಗೋದಂತ ಕಮೆಂಟ್. ನೋ, ನೀವು ಡಿಲೀಟ್ ಮಾಡ್ತೀನಪ್ಪ. ಓದಿದ್ದಾಯ್ತು ಇಷ್ಟೇ. ಪಾಸ್ ಆಗಷ್ಟು ಓದ್ದಾ ಹೇಳು ಅಷ್ಟೇ ಗೈಸ್. ಪಾಸು ಇಲ್ಲ, ಫೇಲೇ. ಯೂನಿಟ್ ಟೆಸ್ಟ್ 1 ಫೇಲ್. ಇವಾಗ ಓದ್ಲು ಓದಕ್ಕೆ. ಸರಿ ಗುರಾಯಿಸ್ಕೊಂಡು ನನಗೆ ಎಷ್ಟು ಹಿಂಸೆ ಕೊಡ್ತೀಯ ಕೊಡೆ ನಿಂಗೆ ಐತೆ ಅಂತ ಹೋಗ್ತಾಳೆ. ಓದೋದು ಗುರ ಕೊಟ್ರೆ ಯಾರು ಇಲ್ಲಿ ಕರ್ದವ್ರಿಲ್ಲ. ಈರುಳ್ಳಿ ಕೆಳಗಡೆ ಬಿತ್ತು, ಸೀನಾ ಹಾಕ್ದ. ಅದಕ್ಕೆ ವರ್ಷ ಏನೋ ಹೇಳ್ತಾವಳೆ. 3 ಸೆಕೆಂಡ್ಸ್ ರೂಲ್ ಅಂದ್ರೆ ಕೆಳಗಡೆ ಬಿದ್ದು 3 ಸೆಕೆಂಡ್ಸ್ ಒಳಗಡೆ ತಗೊಂಡ್ಬಿಟ್ರೆ ಅದಕ್ಕೆ ಬ್ಯಾಕ್ಟೀರಿಯಾ ಅದು ಇದು ಏನ್ ಹತ್ತಿರಲ್ಲ, ಗಲೀಜು ಅದು ಏನಾಗಿರಲ್ಲ. ಸೀರಿಯಸ್ ಆಗಿ ಅಲ್ಲ. ಇವಾಗ ಕೆಳಗಡೆ ಗಲೀಜಿದ್ರೆ ಅವಾಗ ಮೋರಿ ಮೇಲೆ ಬಿದ್ದು ಪರವಾಗಿಲ್ಲ ಸಂಧ್ಯಾ. 3 ಸೆಕೆಂಡ್ ತೆಗೆದ್ರೆ ಮೋರಿಗಿರೋ ಬ್ಯಾಕ್ಟೀರಿಯಾ ಕೂಡ ಸೇರಲ್ಲ. ಹೌದು. ಅದಕ್ಕೆ ಕೆಳಗಡೆ ಬೀಳಷ್ಟಲ್ಲಿ ಮೋರಿ ಒಳಗಡೆ 3 ಸೆಕೆಂಡ್ ಹೋಗಿರುತ್ತೆ. ಬೆದಳಷ್ಟಲ್ಲಿ ಏನೇ ಹೇಳ್ತಿದ್ಯಾ ಜಾಸ್ತಿ ಸೈನ್ಸ್ ಓದ್ಬಾರ್ದು ಪ್ಲೀಸ್.
ಅದಕ್ಕೆ ನಂತರ ಇರಬೇಕು. ಓದೇ ಇಲ್ಲ, ಅರ್ಧಂಬರ್ಧ ಓದಿಲ್ಲ ಅಂದ್ರು ಸ್ವಲ್ಪ ಓದಿದ್ರು ಸ್ವಲ್ಪ ಸೀರಿಯಸ್ ದಿನ ಕಟ್ಟಾಗಿದೆ, ಬಿದೋಗುತ್ತೆ ಅನ್ಸುತ್ತೆ. ಇವಾಗ ನೀ ತಿನ್ನೋದ್ರಲ್ಲಿ ಒಂದು ಬಿದ್ದಿರೋದಿತ್ತು. ವಾಸನೆ ಅಲ್ಲಿದ್ದವಳು ಇಲ್ಲಿಗೆ ಬಂದ್ಬಿಟ್ಟವಳೆ, ವಾಸನೆ ಕುಡ್ಕೊಂಡು ಏನು ಮಾತಾಡ್ತಾನೆ ಇಲ್ಲ ಬುಲ್ಬುಲ್ ಇವತ್ತು. ಯಾಕಂದ್ರೆ ಬುಲ್ಬುಲ್ಗೆ ನಾಳೆ ಟೆಸ್ಟು. ಅಲ್ಲ ಸೀನಾ, ನಂಗೆ ಅದು ಕೆಂಪಿಗೆ ಕಾಣ್ತಾ ಇಲ್ಲ, ಅವೆಲ್ಲ ಕೆಂಪಿಗೆ ಬರ್ತದೆ ಇವಾಗ ಫೀಲ್ ಆಗ್ತೈತೆ ನಂಗೆ ಹೀಟು. ಓಕೆ, ಸೊ ಗೈಸ್ ಇವಾಗ ಇಕ್ಕಿದೀನಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಸಾರಿ, ಅದು ಸಾಕಾಗೋಯ್ತು ನನ್ ಕಾದು ಸಾಕಾಗೋಯ್ತು. ಮತ್ತೆ ಮಾಡು. ಮೆತ್ತೆ ಮಾಡ್ಲೆ? ಇಲ್ಲ, ನೀನ್ ಮೆತ್ತೆ ಮಾಡು. ಮಾಡಕ್ಕೆ ನಾವ್ ಹಾಕ್ತಿರೋ ಎಫರ್ಟ್ಸ್ ನೋಡಿ ಗೈಸ್. ಸಾರಿ, ಸೀನಾ ಹಾಕ್ತಿರೋ ಎಫರ್ಟ್ಸ್ ನೋಡಿ ಗೈಸ್. ಕವಂಗೆ ನೀನೇನ್ ಮಾಡ್ತಿದ್ಯಾ ಅಲ್ಲಿ ನೋಡಿ? ಅಲ್ಲಿ ಸ್ವಿಚ್ ಹಾಕಿ ಅಲ್ಲಿಂದ ಅಲ್ಲಿಗೆ ಕನೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿ ಹಾಕಿ ಡ್ರೈಯರ್ ಅಲ್ಲಿ ಬಿಸಿ ಮಾಡಿಸಿ, ಆದ್ರೂ ಅದು ಆಗ್ತಾ ಇಲ್ಲ. ಸುಮ್ ಕುತ್ಕೊಳ್ಳೋದೇ. ನೀನ್ ಯಾಕೆ ನನ್ನ ಯಾವಾಗ ರೋಸ್ಟ್ ಮಾಡೋದು? ಸುಮ್ ಕುತ್ಕೊಳಕ್ಕಾಗಲ್ವಾ? ಕಾಡ್ಕಪಿ ಪನ್ನೀರೆಲ್ಲ ಇವ್ರು ತಿಂದು ಕ್ಯಾಪ್ಸಿಕಮ್ಗೆ ಒಂದ್ ಮಂಕ್ರಿ ಮಯೋನೀಸ್ ಹಾಕಿ ನಂಗೆ ಕೊಡುವರು. ಅದು ಕ್ಯಾಪ್ಸಿಕಮ್ ಐತಾನೆ. ಕ್ಯಾಪ್ಸಿಕಮ್ ಇಷ್ಟ ಇಲ್ಲ. ನಿಂಗೆ ಇಷ್ಟನಾ? ನಂಗೆ ಕ್ಯಾಪ್ಸಿಕಮ್ ಇಷ್ಟ ಆಗಲ್ಲ. ಇದು ದೊಡ್ಡದ ಆರ್ಡರ್ ಮಾಡ್ಬೇಕಿತ್ತು. ಇದು ಎಷ್ಟಾಯ್ತು? 3000ನಾ? ನಮ್ಮ ಮನೆಗೆ ಇದು ಸಾಲಲ್ಲ ಗೈಸ್. ನಮ್ಮ ಮನೆ ಲೈಕ್ ಅಂದ್ರೆ ಎಲ್ರು ಬಂದ್ರೆ ಇದು ಸಾಲುತ್ತಾ? ಇದು ಈ ಕೆಂಡ ಉರ್ಸಕ್ಕೆ ನಮ್ಗೆ ಅರ್ಧ ಪಾಪ, ಅದು ನಿಜಾನೇ. ಸಿನ ಮಶ್ರೂಮ್ ಆಯ್ತು ಸಿನ, ಕೊಡು ಸಿನ. ಸತ್ತೋಗಿದ್ದ ಆಯ್ತದು, ಜೀವಂತ ಶವವಾಗಿದೆ. ಗೈಸ್ ಆಕ್ಚುಲಿ ಇದು ಕಷ್ಟ ಮಾಡೋದು, ತಿನ್ನೋದು ಈಸಿ. ಸಿನಾ ಐ ಥಿಂಕ್ ಪನ್ನೀರ್ ಇಸ್ ಡನ್. ಸಿನಾ ಯು ಗಿವ್ ಮಿ ಪನ್ನೀರ್. ಇಲ್ಲಿ 1 2 3 4 ಡನ್. ನಾನೇ ಇಲ್ಲಿ ಧೈರ್ಯವಾಗಿ ಕೂತಿಲ್ವಾ ಎದುರುಗಡೆ ಕುತ್ಕೊಂಡು? ಅದಮ್ಮ ನಾನು ಅವಾಗಲಿಂದ ಹೇಳ್ತಾ ಇದ್ದೀನಿ, ಅತ್ತಮ್ಮ ನಾನು ಇದು ಹೆಲ್ಪ್ ಮಾಡ್ತೀನಿ ಅಂತ ಕೊಡಕ್ಕೆ ರೆಡಿ ಇಲ್ಲ ಅವರು. ಇಲ್ಲಂತೂ ಇಬ್ರು ಬಕಾಸರ್ಗಳು ಕುತ್ಕೊಂಡ್ಬಿಟ್ಟವೆ, ಖಾಲಿ ಮಾಡ್ತವೆ. ಪವಿ ಅಂತೂ ಓದೋದೇ ಬಿಟ್ಬಿಟ್ಟವಳೆ ಗೈಸ್ ಜೀವನದಲ್ಲಿ. ತಾನು ತಿನ್ನದೆ, ಕೇಳಿದವರಿಗೂ ಕೊಡದೆ, ಸೀಸಿದ ಪನ್ನೀರ್ನ ತಿರ್ಸು. ನಮ್ಮ ಹುಡುಗಿ ನೋಡಿ ಏನ್ ಮಿಂಚ್ತಾವಳೆ ಗೈಸ್. ನಮ್ ಚೋಟು ಮರಿ ಏನ್ ಸಕ್ಕತ್ತಾಗಿ ಡ್ಯಾನ್ಸ್ ಆಡ್ತಾಳಲ್ಲ. ಲವ್ ಯು ಚೋಟು ಮರಿ. ನೀನು ಮಸಾಲಾನ ಇದ್ರ ಮೇಲೆ ಹಾಕ್ಬೇಕು, ಸ್ಟೀಲ್ ಮೇಲಲ್ಲ. ಅಲ್ಲ ನೀನ್ ತಪ್ಪು ಮಾಡ್ತಿದ್ಯಾ ಸೀದಾ. ಅಲ್ಲ ನೀನು ಮಾಡಿದಕ್ಕೂ ನನಗೆ ಲುಕ್ ಕೊಡ್ತೀಯಾ? ಹೆಂಗೋ ಮಾಡ್ತಿದ್ದೆ, ಅದು ಮಾಡ್ರಿ ಕಷ್ಟ ಅನ್ಸುತ್ತೆ, ಅದಕ್ಕೆ ಇದನ್ನ ತಗೊಂಡ್ ಬಂದು ಟೇಸ್ಟ್ ಓಡಿ ಹೇಳ್ರಿ ಹೆಂಗೈತೆ ಅಂತ. ಇಲ್ಲ ಅದಕ್ಕೆ ನೀನ್ ಬಯಸ್ಕೊಳ್ಳೋದು. ಬೇಕಿತ್ತ ಅಂತ ಹೇಳಿದ್ದು ಮಾಡುವಾಗ ಎಂಟ್ರಿ ಕೊಡ್ತವ್ರೆ ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ನಾನ್ ಕಾಣಿಸ್ತಾ ಇಲ್ವಂತೆ ಗೈಸ್. ದನ ಕೂತಂಗೆ ಇಷ್ಟು ಇಲ್ಲಿ ಕೂತಿದೀನಿ, ದಡಿ ಎಮ್ಮೆ ಐಸ್ ಕ್ರೀಮ್ ತಗೊಂಡು ಕೊಡೋಗ್ಬಿಟ್ಟೆ ಅಂತ ಅನ್ಕೊಂಡೆ. ನಾನು ನಿಂತಾರ ಅನ್ಕೊಂಡ. ಬೇಕಾದ್ರೆ ಕೇಳೋ ಪನ್ನೀರ್ ಕೊಟ್ಬಿಡ್ತೀನಿ, ಅದಕ್ಕೆಲ್ಲ ಜಗಳ ಆಡ್ಬೇಡ. ತಿಕ್ಲ ತರ ಆಡ್ಬೇಡ್ರು, ತಿಕ್ಲಿ ನನ್ ಮಕ್ಳ.
ನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಇವ್ರು ಬಂದಿದ್ದು ನನಗೆ ಉಳಿಸ್ತಿದ್ದಂಗೆ ಎಲ್ಲ ತಿನ್ನುತ್ತಿದ್ದಾರೆ ನೋಡಿ. ನನ್ನ ತಂಗಿರಂತ ಹಾಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ಎರಡು ಕರೆಕ್ಟ್ ಸ್ಪಾಟ್. ಅವಾಗ್ಲಿಂದ ಇಲ್ಲಿಂದ ಎದ್ದಿಲ್ಲ ಅವರು. 2 ಅವರ್ ಆಯ್ತು, 2 ಅವರಿಂದ ಎದ್ದಿಲ್ಲ. ಅದೆಲ್ಲ ಖಾಲಿ ಆಗ ತಂಕೊಂಡು ಅವ್ರು ಇದ್ದಾರಲ್ಲ ಅಂತ ನನಗೆ ಗೊತ್ತು. ಸೇಮಂತ್ ಏನೋ ಆಗಿದೆ. ಏನಾಗಿದೆ? ವಾಟ್ ಹ್ಯಾಪನಿಂಗ್? ಆಲೂಗಡ್ಡೆ ಫ್ರೈ. ಅತ್ತಮ್ಮ ನನ್ಗೂ ಒಂದ್ ಸೀರೆ ಕೊಡ್ಸತ್ತಮ್ಮ. ಇರೋ ಸೀರೆ ಎಲ್ಲ ಬೀರಲ್ಲ 4 ಸೀರೆ ಖಾಲಿ ಆಗವೆ. ಒಂದೊಂದು ತಗೊಂಡ್ಯ ಉಟ್ಕೊಂಡ್ಯ ಅದೆಲ್ಲ ಬಿಸಾಕ್ತಿಯ. ನಾನು ಹುಷಾರ ಅದಮ್ಮ ಐ ಲವ್ ಯು ಸೋ ಮಚ್. ನನಗೆ 50,000 ರೂಪಾಯಿ ಕೊಟ್ಟಿದ್ದೆ. ಅವ್ರು ಯಾರಿಗಾನ ಕೊಟ್ಕೊಂಡೆ, ಅವ್ರಿಷ್ಟ. ಗೈಸ್ ನಮ್ಮ ಅತ್ತೆ ನಂಗೆ 50,000 ರೂಪಾಯಿ ಕೊಟ್ಟಿದ್ದಾರೆ. ಹಿಡ್ಕೋ ಅತ್ತಮ್ಮ. ಕಾಸೆ ತಗೊಂಡ್ಬಿಟ್ರು. ದುನಿಯಾ ಬಿಸಿ ಬಿಸಿ ಇದೆ. ಗೈಸ್ 50,000 ರೂಪಾಯಿ ಗೈಸ್. ರಾಮು ನನಗೆ ಸರ್ಸ ಮರ್ತ್ಬಿಡು. ತಿರ್ತಿ ಉಂಡಿ ಅನ್ಕೋ. ನಿಂಗೆ ಒಳ್ಳೇದಾಗುತ್ತೆ. ಅಥವಾ ಬೇಡವಾ? ಫೋನ್ ಆಫ್ ಮಾಡಾದ್ಮೇಲೆ ಕಿತ್ಕೊಂಡ್ರೆ ಅಷ್ಟೇ. ಆಮೇಲೆ ನಿಮ್ಮ ಅಮ್ಮ ನಂಗೆ 50,000 ರೂಪಾಯಿ ಕೊಡ್ತು. ನಿಮ್ಗೆ ಯಾವ್ದು ಮಾಡಕ್ಕೆ? ನನಗೆ 10 ರೂಪಾಯಿ ಕೊಡಕ್ಕೆ, ನನಗೆ 100 ರೂಪಾಯಿ ಕೊಡಕ್ಕೆ 100 ಪ್ರಶ್ನೆ ಮಾಡುತ್ತೆ. ನೀನು 50,000 ಕೊಡ್ತಾ ಅವನಷ್ಟು ಕ್ಲಾರಿಟಿಯಿಂದ ಇದ್ದಾನಂದ್ರೆ ಅಮ್ಮ ಸರ್ಸಮ್ಮ ನೀನು ಬೇಡ, ನಿನ್ ಕಾಸು ಬೇಡ ತಗೋ. ಗೈಸ್ ಬೇಡ ಗೈಸ್, ಕಾಸು ಯಾಕೋ ಆಮೇಲೆ ಬೈದ್ಬಿಡ್ತಾರೆ. ನಂಗೆ ಕಳ್ದಾಕೊಂಡು ಎಲ್ಲೋ ಮರ್ತು ಕಷ್ಟಪಟ್ಟು ದುಡಿತಾರೆ. 1 ರೂಪಾಯಿ ನನಗೆ ಯಾಕಪ್ಪ ಬೇಡ. ನೋಡು ಇನ್ನ ಬಿಸಿ ಐತೆ. ಯಾಕೆ ಬಾಯಿಗೆ ಹಾಕೊಂತೀರೋ ಅವರೇ ಬಿಲ್ಲು. 50,000 ನನ್ನ ಕಡೆಯಿಂದ ನೀನೇ ಕೊಟ್ಬಿಡಪ್ಪ. ಅಲ್ವಾ ಹಿಂಗೆ ಎತ್ಕೊಂಡು ಹಿಂಗೆ ಕೊಟ್ಬಿಡ್ತೀನಿ. ನಿಂದಾಗಿದ್ರೆ ಯಾರು ಹಾಕೊಳಲ್ಲ. ಹಾಕೊಳ್ಳೋಯಮ್ಮಂತ ಅವ್ನ ಕೈಲಿ ಕಿತ್ತು ಸೀರಿಯಲ್ ಮಿಸ್ ಆಗೋಯ್ತಮ್ಮ. ಫೀಲಿಂಗ್ ಅಲ್ವಾನೇನ ನಿನಗೆ? ನಂಗೆ ಗೊತ್ತಿತ್ತು. ಡಾಕ್ಟರ್ ಸ್ವಲ್ಪ ಇದಾ ನಮ್ಮ ತೇಜಗೆ ಮದುವೆ ವಯಸ್ಸು ಬಂದೈತೆ ಗುರು. ನೋಡಲ್ಲಿ ಬಂದೈತೆ ಚುಕ್ಕಿ. ಚುಕ್ಕಿ ಬಂದ್ರೆ ಮದುವೆ ವಯಸ್ಸು ಅಂತ. ಇದ್ಯಾವ್ದಾರಲ್ಲ ಚುಕ್ಕಿ ಇದು ಗೊತ್ತಿಲ್ಲ ನಿನ್ಗೆ? ಬರೀ ಹುಡುಗರಿಗೆ ಮಾತ್ರ ಗೊತ್ತಾಗ. ಬಂದೈತಾ? ನಿಮ್ ತಾತಂದು ಹೋಗೈತೆ. ಬಿಡುತ್ತೇಜ ನೀನು ಸುಂದರ. ಅಯ್ಯೋ 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 ರಾಜ್ಕೊಂತವ್ ಹುಡುಗ ಯಾಕೋ. ಆ ಕಡೆ ಬೀಸ್ತಾನೆ. ಈ ಎಡಗೈ ನಮ್ ಈ ಗುಂಪಲ್ಲಿ ಹೈಯೆಸ್ಟ್ ಈಟ್ರು ಯಾರು ಅಂದ್ರೆ ಮೊಬೈಲ್ ಬಿಸಾಕ್ಬಿಟ್ಟು ತಿನ್ರಿ. ಹೊಟ್ಟೆಗೆ ತಿನ್ನುವಾಗ ಅವತಾರ ಆಡ್ಬೇಡ್ರಿ. ಏನುಳ ಜೊತೆ ಇರುವೆ ಸೇರ್ಕೊಂಡ್ರೆ ಏನಾಗುತ್ತೆ ಮಂತ? ಎಂತ ಅಲ್ಲಲ್ಲಲ್ಲೇ ಮಾತಾಡ್ಬಿಟ್ಟ ಅಂದ್ರೆ ಏಮಂತು. ಬಗ್ಗೆ ಹೇಳ್ತಾವನು ಡೀಸೆಂಟ್ ಅಮ್ಮ. ನಮ್ಗೆ ಕೆಟ್ಟ ಮಾತಾಡಿ ABCD ಬರಲ್ಲ. ನಾವ್ ಒಂದು ಮಾತು ಹಿಂಗ್ ಮಾತಾಡಿದ್ರೆ ಬೀಪ್ ಹಾಕೋ ಇಬ್ರು. ಇವರೆಲ್ಲ ಚಂಗ್ಳು ಮದುವೆಗಳು. ಅವನು ಒಂದ್ಸರಿ ಹೇಳ್ದ ಆಯ್ತಾ? ಅವನು ಒಂದ್ಸರಿ ಅವನು ಒಂದ್ಸರಿ ಹೇಳ್ದ. ಇವರೆಲ್ಲ 100 ಸರಿ ಹೇಳ್ತಾರ ಅದನ್ನ. ನೀನ್ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಪ್ಪ. ತಿನ್ನಪ್ಪ ಅಲ್ಲಿ ಹೇಳಿದ್ ನಾನು. ಇದು ಬೀಪ್ ಹಾಕಕ್ಕೆ ಆಗಲ್ಲ. ಇದು ಒಳ್ಳೆ ಮಾತು. ಇದೇ ಸತಿ ಚಂಗ್ಲು ಮೂದೇವಿ ಅಂತ ಏನ್ ಟಂಗ್ ಪ್ರೊನೌನ್ಸಿಯೇಷನ್? ಚಂಗ್ಲು ಮೂದೇವಿ. ಸಂಜೆ ನಿನ್ನ ಹೆಸರು ಸಂಜೆ. ಅದು ನಮ್ಮ ಅಕ್ಕ ಸಯ್ಯಾರ ಮೂವಿ ನೋಡ್ಕೊಂಡಂತೆ. ನಾನ್ ನೋಡೇ ಇಲ್ಲ. ಅದೆಲ್ಲ ನೋಡಿದ್ರು ನೀನ್ ಉದ್ಧಾರ ಆಗೋದು ಇಲ್ಲ. ಅದೇನ್ ಗೊತ್ತಾ ಗೈಸ್, ಬ್ಯಾಕಪ್ ಪ್ಯಾಚಪ್ ಯಾವ್ದಿಲ್ವಲ್ಲ, ಅದಕ್ಕೆ ಸುಮ್ಮನಿದ್ದೀನಿ. 1000 ಕೋಟಿ ಆದ್ರೆ ಮದುವೆ ಆಗ್ಬೇಕು. ಇನ್ನೊಂದೇಳು ನಮ್ ನಾಯನ ನಿನ್ನ ಎತ್ತು ಬಿಡುತ್ತೆ ಇವಾಗ. ತಾತಂತಾರ ಅಲ್ಲ ನಾನು. ಗೈಸ್ ನನ್ ತಮ್ಮನ್ಗೆ ಸ್ವಲ್ಪ ನಾನು ನೀನು ಅನ್ನೋದೆಲ್ಲ ಸ್ವಲ್ಪ ಜಾಸ್ತಿ ಇದೆ ಗೈಸ್. ರಾವ ನಾನು ಹಂಗೆ ಸತ್ತ. ರಾಜ್ನಾಥ್ ಸತ್ತ. ಎಂತ ಮಾತು ಸಾಯ್ದ ಅವನ ಸತ್ತ. ಏನೇನೋ ಲಾಸ್ಟ್ ಮೂಮೆಂಟ್ ಅಲ್ಲ ಅವನೇನ್ ಬಂದಿಲ್ಲ. ಬೇರೆಯವ್ರಾಗ ಸಾಯಲ್ಲ, ಅವ್ರಾಗೆ ಸಾಯ. ಅವ್ನ್ ದುರಾಂಕಾರ ಹಂಗೆ ಇತ್ತು ಕಣೆ. ನಿನ್ ದುರಾಂಕಾರ ಹೆಂಗೈತೆ? ನನ್ನ ಹತ್ರ ಐತಿ. ಐ ಆಮ್ ವೆರಿ ಕೈಂಡ್ ಜೀವನದಲ್ಲಿ ಬಗ್ಗೆ ಗೊತ್ತಿಲ್ಲ. ಸಂಧ್ಯಾ
ಒಂಥರ ಒಳ್ಳೆಯವನು ಒಂಥರ ಕೆಟ್ಟವನು. ಅವನು ಒಂಥರ ವಿಚಿತ್ರ. 50-50 ಕರೆಕ್ಟ್ ಆಗಲ್ಲ. ಕಣ್ಮುಚ್ಬಿಟ್ಟು ಕೊಟ್ಟೆ ಅವ್ನು ಸೀತೆ ಕರ್ಕೊಂಡು ಹೋದ ಅದಕ್ಕೆ ಕೆಟ್ಟವನು. ಸೀತೆ ನಾ ಮುಟ್ಟಿಲ್ಲ ಅದಕ್ಕೆ ಒಳ್ಳೆಯವನು. ಮನೇಲೆ ಇದೆ. ಕಣ್ಮುಚ್ಚು ನೀನ್ ಕೊಡೋದು ಒಳ್ಳೇದು ಅಂತ ನಂಬ್ತೀನಿ ಅಂತ. ಒಳ್ಳೇದು ಕೊಡೋದು ಶಾಪ ಆಯ್ತು. ಬೇರೆ ಹೆಣ್ಮಕ್ಳು ಅವರಿಂದ ಪರ್ಮಿಷನ್ ಇಲ್ದಿರ ಅದಕ್ಕೆ ಇಟ್ಟೆ ಮುಟ್ಟಿಲ್ಲ. ಏನೋ ಕಕ್ಕದ್ನಲ್ಲೋ ತೇಜ. ಮೋಸ ಮಾಡ್ಬಿಟ್ಟೆ ಏಮಂತ. ಯಾಕೋ ಏನ್ ಕೊಟ್ಟ? ತೇಜಸ್ ಇವಾಗ ಹಾಕೋ. ತಟ್ಟೆಗೆ ಹೆಂಗೆ ತೇಜಸ್ ನೀನ್ ಇನ್ನೊಂದು ಕಣ್ಣೀರ್ ಹಾಕೋ. ದೊಡಮ್ಮ ಅವನೇ ಏನು ಅವನೇ ಎತ್ತಿಸ್ಕೊಂಡ. ಅಲ್ಲ ಮಕ ನೋಡಿ ಹೆಂಗಿತ್ತು ಅಂತ. ನಂದ ಸಾಗರ ಊಟ ಮಾಡ್ರೆ ಊಟ ಮಾಡೋ 1000 ಮಾತಾಡ್ತವೆ. ಯಾಕೆ ನಮ್ಮನೇಲಿ ಬೈತಾರೆ ಪರವಾಗಿಲ್ಲ. ಬೈದ್ರು ಕೂಡ ಬೈದ್ರು ಒರೆಸ್ಕೊಂಡು ನಿಮ್ಗೋಸ್ಕರ ಎಂಟರ್ಟೈನ್ ಮಾಡ್ಬೇಕು ಅಂತ ಎಷ್ಟು ಕಷ್ಟಪಡ್ತಾ ಇಲ್ಲ ಅಂತ ಅನ್ಸುತ್ತಾರೆ. ಮೀನ್ ಕಷ್ಟಪಡ್ತಾರ ನಾನು ಈ ನಿಜ ಹೇಳ್ತೀನಿ. ಅದು ಸಂಜೆ ಏನಾದ್ರು ತಿನ್ಬಿಟ್ಟಿದ್ರೆ ಹೌದು ಸೀರೆ ವಾಮಿಟ ಮಾಡ್ಬಿಡ್ತಾ ಇಲ್ಲ ನೋಡು. ಕೆಚಪ್ ಸ್ವೀಟ್ ಯಾಕೆ ಕೊಟ್ಟ ತಾನೆ? ವಾಟರ್ ಮಿಲನ್ ಏನೋ ಸ್ವೀಟ್ ಅದು ತಿನ್ನೋ ಇವಾಗ. ಅವನು ಅವನ ಕಣ್ಣಲ್ಲಿ ಅಲ್ಸಿದೆ ನೀನೇ ತಿನ್ನೋ. ನಾನೆಲ್ಲ ಅಣಸ ತಿನ್ನೋ ಅದು ತಿನ್ನೋ. ಊಟ ಆದ್ಮೇಲೆ ದೊಡ್ಡ ತಿನ್ನು. ಊಟ ಮಾಡ್ತಾ ಇದ್ಯಾ? ತಟ್ಟೆಗೆ ಅನ್ನ ಹಾಕೊಂಡು ಹಿಂಗ ಇಡೀ ಪ್ರಪಂಚ ನೋಡ್ತಾ ಜನರಲ್ ಆಗಿ ಏನಾದ್ರು ಹೊಸಬ್ರು ಮನೆಗೆ ಹೋದ್ರೆ ಎಲ್ಲ ತಿನ್ನೋ ಪ್ಲೇಟ್ ನ ಅವರೇ ತಿಕ್ಬಿಡ್ತಾರೆ. ಆದ್ರೆ ಸಂಜೆ ಹೊಸಬ್ರಲ್ಲ ಮನೆ ಕೆಲ್ಸಗಳು ಅಂತ ಕೆಲಸ ಮಾಡೋ ಸರ್. ಸಂಜೆ ಮಾಡಿ ಸಂಜೆ ಮನೆ ಮದ್ವೆ ಏನೋ ಅನ್ಕೊಂಡಿದ್ಯಾ ನನ್ನ? ಇಷ್ಟೊತ್ತು ಅನ್ಕೊಂಡಿದ್ದೆ ನಿನ್ ಕೆಲ್ಸದವಳು ಅಂತ. ನಮ್ ತೇಜ ನೋಡಿದ್ರೆ ಸಾಕು ಅದೇ ಆಗಲ್ಲ ಅಂತ ಗೊತ್ತಲ್ವಾ, ಸುಮ್ನೆ ಕೂತವಳು. ಆಗಲ್ಲ ಅಂತ ಏನಿಲ್ಲ ಗೈಸ್. ನಾನು ತುಂಬಾ ನೋಡಿ ಅವ್ನ ಹೊಟ್ಟೆ ನೋಡಿ ಒಂದ್ಸರಿ ಅವ್ನ ಹೊಟ್ಟೆ ನೋಡಿ ಎತ್ತಿ ತೇಜನ್ ತಲೆ ಅಲ್ಲೋಳ ಕಲ್ಲೋಳ. ಗೈಸ್ ಇದು ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್. ಏನ್ ಸೀನಾ ಇದು? ಟಿಕ್ಕಿ ಸರ್ ವೆರಿ ರೋಸ್ಟೆಡ್ ಗೈಸ್. ಈ ಕಡೆ ಚೆನ್ನಾಗಿದೆ, ಈ ಕಡೆ ರೋಸ್ಟ್ ಆಗಿದೆ. ಇದನ್ನೇ ತಗೊಂತೀನಿ. ಕೆಲಸ ಇನ್ನು ತೇಜ ಯಾಕೋ ಹಿಂಗಾಡ್ತೀಯ ನೀನು? ಅವಳು ಕೇಳಲೇಬೇಡಿ. ಅವಳು ಬಂದು ಕುತ್ಕೊಂಡೇ ಬಿಡ್ತಾಳೆ ನೋಡು. ಪವಿ ನೋಡಿ ಗೈಸ್ ಹೆಂಗಾಡ್ತಾವಳೆ. ಗೈಸ್ ಯಾಕೆ ಪವಿ ನಾಳೆ ಎಕ್ಸಿರೋದು ಎಕ್ಸಾಮ್. ಇವಾಗ ಸಾಯ್ಬೇಡ, ಇವಾಗ ಆರಾಮಾಗಿರೋ. ಅವಳು ಸತ್ತೋಗ್ತಾಳೆ ಗೈಸ್. ಅವಳು ಬೆಳಗಿಂದ ಓದ್ಕೋ ಪವಿ. ಯಾಕೆ ಪವಿ ಹಿಂಗಾಡ್ತಿದ್ಯಾ? ಪವಿ ಓದ್ಕೋ ಪವಿ. ಅಪ್ಪ ಬೈಯತ್ತೆ. ಅಪ್ಪ 1 ರೂಪಾಯಿ ಕಾಸು ಕಟ್ ನಿನ್ಗೆ. ಎಕ್ಸಾಮ್ ಫೀಸ್ ಕಟ್ತಿರೋದು ಪವಿ. ಪವಿ ಓದ್ಕೋ ಪವಿ. ಪವಿ ಐ ಲವ್ ಯು. ಪವಿ ಐ ಮಿಸ್ ಯು ಸೋ ಮಚ್. ಸಂಧ್ಯಾ ನಮ್ ಟೈಮ್ ಇಲ್ಲ. ಓ ಓದಿಲ್ಲ ಗೈಸ್. ಇಷ್ಟ ದಿನ ಓದಿಲ್ಲ. ಅಕ್ಕಗೆ ಇವಾಗ ನಡ್ಕ ಸ್ಟಾರ್ಟ್ ಆಗ್ಬಿಟ್ಟೈತೆ. ಪವಿ ಓದು ಪವಿ. ನೀನ್ ಹಂಗೆ ನಿಂತ್ಕೊಂಡು ಸ್ಟೇರಿಂಗ್ ಕೊಟ್ಬಿಟ್ರೆ ನೋಡಿ ಕಂತ್ರಿ ಏನೇನೋ ಮಾಡ್ಕೊಂಡು ಸರಿಲ್ಲ ಪವಿ. ಆಚೆನೆ ಹಾಕ್ಬಿಟ್ಟು ಹೋಗ್ಲಿ ಓದ್ಕೊಂಡೆ ಪಾಪ. ಯಾಕೋ ಹಿಂಗಾಡ್ತಿದ್ಯಾ? ಇರೋ ಇನ್ನೂ ಬೇಯ್ಲಿ ತಿನ್ಬೇಡ. ಹಂಗೆ ನುಂಗ್ಬಿಡ್ಬೇಕಲ್ಲ ನೀನು. ದನ ಆದಂಗ ಆಗೋಣ್ ನೋಡ್ರಿ. ಇವನು ಅವ್ನು ಬದ್ಕವಣ ಇಲ್ವಾ ಅಂತಾನು ಗೊತ್ತಿರ್ಲಿಲ್ಲ. ಇವತ್ತು ಬಂದವನೇ ಸೊ ಬದ್ಕವಣೆ.
ಯಪ್ಪ ಇಲ್ಲ ಏನುಮ್ಮ ನೀನು ಹ್ಯಾಂಡ್ಸಮ್ ತುಂಬ ಬಿಟ್ಬಿಡು ನೀನು ನೋಡಿಬಿಡ ಅಮ್ಮ ನಾನು ನನಗೆ ಕರ್ಮ ಚುರ್ರ ಅಂತಿದೆ ಗೈಸ್ ಕಿಡ್ನಿ ಹಂಗೆ ಕಿತ್ತು ಬರ್ತಾ ಇದೆ ಗೈಸ್ ಕಿತ್ತು ಬಂದಾಗ ಒಂದು ಐಫೋನ್ ಆದ್ರೂ ಬರುತ್ತೆ ಪವಿ ನನ್ ಕಿಡ್ನಿ ಕಿತ್ತು ಬರ್ತದೆ ಪವಿ ನೀನು ಪರಿಸ್ಥಿತಿ ನೋಡಿ ನಾನು ನಿನ್ಗೆ ಐಫೋನ್ ಗಿಫ್ಟ್ ಮಾಡ್ಲಾ ಇದು ಕಿಡ್ನಿ ಹಂಗೆ ಬರ್ತಿದೆ ಗೈಸ್ ಇಟ್ಸ್ ಟೈಮ್ ಪಾಪ ನನ್ನ ತಂಗಿ ನಾಳೆ ಎಕ್ಸಾಮ್ ಇದೆ ಸೊ ಆಲ್ ದಿ ಬೆಸ್ಟ್ ಅಂತ ಹೇಳಿ ಪಾಪುಗೆ ಗೈಸ್ ಈ ಫನ್ ಟೈಮ್ ನಾವೇನ್ ಸ್ಪೆಂಡ್ ಮಾಡಿದ್ವಿ ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಸೀನಾ ಸೊ ಅವ್ನು ಪ್ಲಾನ್ ಮಾಡಿದ್ದು ಅವ್ನಿಗೊಂದು ಥ್ಯಾಂಕ್ಸ್ ಇಲ್ಲ ಸೀನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಟೈಮ್ ಸ್ಪೆಂಡ್ ಬಾಯ್ ಬಾಯ್ ಟಾಟಾ ಸೊ ಗೈಸ್ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಲೈಕ್ ಕಮೆಂಟ್ ಶೇರ್ ಲಾಸ್ಟ್ ಬಟ್ ನಾಟ್ ದಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ನಾನು ನಿಮ್ಗೆ ಯಾವಾಗಲೂ ಹೇಳೋತ್ತಾರ ಈ ನಿಮ್ಮ ಪ್ರೀತಿಯ ಲೇಡಿ ಬರ್ಡ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅದು ನಾಳೆ ವ್ಲಾಗಲ್ಲಿ ಬಾಯ್ ಟಾಟಾ ಸಿ ಯು ಗುಡ್ ನೈಟ್ ಶುಭ ರಾತ್ರಿ ಮತ್ತೆ ಸಿಗುವ